ಒಂದು ನಿಮಿಷ ವೇಟ್ ಮಾಡಿ. ಜೋಶಿ ಒಂದು 5 ನಿಮಿಷ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತ ಕೊಡ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಾಸಕರಾದ ಪ್ರಭು ಚವ್ಹಾಣ್ ಸಾಹೇಬರನ್ನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಡಾಕ್ಟರ್ ಚಂದ್ರರಾಮನ್ ಶಾಸಕರು ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಮಾಜಿ ಸಂಸದರಾದ ಉಮೇಶ್ ಜಾಧವ್ ಸಾಹೇಬರನ್ನು ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಮಣಿಕಂಠ ರಾಠೋಡ್ ಅವ್ರನ್ನ ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ SP ಅಬ್ಬಯ್ಯ ಅವ್ರನ್ನೂ ಸ್ವಾಗತ ಕೊಡ್ತೀನಿ. ಅದೇ ರೀತಿ ಮಹೇಂದ್ರ ನಾಯಕ್ ಅವ್ರನ್ನ ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ರವಿ ಸೌಕತ್ ಅವ್ರನ್ನೂ ಸ್ವಾಗತ ಕೊಡ್ತೀನಿ. ಅದೇ ರೀತಿ ನಮ್ಮ ರಾಜ್ಪಾಲ್ ಚೌಹಾಣ್ ಅವ್ರನ್ನ ನಾನು ಸ್ವಾಗತ ಕೊಡ್ತೀನಿ. ಮೋಹನ್ ನಾಯಕ್ ಅವ್ರನ್ನೂ ಸ್ವಾಗತ ಕೊಡ್ತೀನಿ. ಪತ್ರಿಕಾಗೋಷ್ಠಿಯನ್ನು ನಮ್ಮ ನಾಯಕರು ನಡೆಸಿರೋದು. ಎಲ್ಲರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾವು ಸಂತೋಷದಿಂದನೂ ಹಾಗೂ ನೋವಿನಿಂದಲೂ ನಾವು ಈ ಬಿಜಾಪುರ ಬಂದಿವೆ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಒಳ ಮೀಸಲಾತಿ ಕಾಂಗ್ರೆಸ್ ಏನು ಅನ್ಯಾಯ ಮಾಡಿದ ಅದರ ಬಗ್ಗೆ ಜನಜಾಗೃತಿ ಮಾಡಲಿಕ್ಕೆ ನಮ್ಮ ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ ನಾವು ಬಂದಿವೆ. ನಿಮಗೆಲ್ಲ ಗೊತ್ತಿದೆ, ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ ಒಂದು ಗೊಂದಲದ ಕೂಡ ಇದೆ. ಇವತ್ತು ಯಾವ ಸಮುದಾಯದವರು ಕೂಡ ಖುಷಿ ಇಲ್ಲ. ಇವತ್ತು ನಮ್ಮ ಹಿಂದೆ ಬಸವರಾಜ ಬೊಮ್ಮಾಯಿಯವರು 15%ಇಂದ 10% SC ಅವರಿಗೆ ಮಾಡಿ ಇವತ್ತು ನಮ್ಮ ಬಂಜಾರ ಸಮುದಾಯಕ್ಕೆ 4.5% ಕೇವಲ 4 ಜಾತಿ ಕೊಟ್ಟಿದ್ರು. ಬಂಜಾರ ಬೈ ಕೊಟ್ಟರು. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ, ಹಿಂದಿನ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದನ್ನು ಚೇಂಜ್ ಮಾಡಿ ನಮಗೆ ಅನ್ಯಾಯ ಆಗಿದೆ. ಅದ್ರ ಬಗ್ಗೆ ನಾವು ಮಾತಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, ಒಳ ಮೀಸಲಾತಿ ಭಾಳ ದಿವಸದಿಂದ ಅದ್ರ ಬಗ್ಗೆ ಭಾಳಷ್ಟು ಜನರು ಸದಾಶಿವ ಆಯೋಗ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. ಸದಾಶಿವ ಆಯೋಗ ಅದರಲ್ಲೂ ಭಾಳಷ್ಟು ಕನ್ಫ್ಯೂಷನ್ಗಳಿದ್ದು ಅದರ ವಿರುದ್ಧ ಹೋರಾಟ ಮಾಡಿವಿ. 2018 ಇಸ್ವಿಯಲ್ಲಿ ನಮ್ಮದೇನು ಎಲೆಕ್ಷನ್ ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿಯವರು JDSದವರು ಒಳ ಮೀಸಲಾತಿ ಕೊಡ್ತೀವಿ ಅಂತೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದರು ಆಶ್ವಾಸನೆ. 2018 ಬೆಳಗಾವಿ ಅಸೆಂಬ್ಲಿಯಲ್ಲೂ ಕೂಡ ಬಹಿರಂಗವಾಗಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಕಾಂಗ್ರೆಸ್ ಅವರು ಮಾತಾಡಿದ್ರು, ನಾವು ಒಳ ಮೀಸಲಾತಿ ಕೊಡಲಿಕ್ಕೆ ಬದ್ಧ ಇದ್ದೀವಿ ಅಂತೇಳಿ. ಅದು ಆದಮೇಲೆ ಈ ವಿಷಯ ಪೆಂಡಿಂಗ್ ಉಳಿತು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಮೇಲೆ ಒಳ ಮೀಸಲಾತಿ ಕೊಡಬೇಕು, ಯಾರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಮಾಧವ ಸ್ವಾಮಿಯವರು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಪ್ರಭು ಚವ್ಹಾಣ್ ಅವರು ಕೂಡ ಒಬ್ಬ ಸದಸ್ಯರಾಗಿದ್ದರು. ಇವತ್ತು ಮಾಧವ ಸ್ವಾಮಿಯವರ ಕಮಿಟಿಯಲ್ಲಿ ಸೈಂಟಿಫಿಕ್ ಆಗಿ ನಾವು ತರಾತುರಿಯಲ್ಲಿ ಏನು ನಿರ್ಣಯ ತಗೊಂಡಿಲ್ಲ. ಬಸವರಾಜ ಬೊಮ್ಮಾಯಿಯವರು ಎಲ್ಲ ಪಾರ್ಟಿ ಎಲ್ಲ ಸಮುದಾಯದವ್ರಿಗೆ ಕರೆಸಿ 8-10 ಸಲ ಮೀಟಿಂಗ್ ಮಾಡಿ ಮತ್ತೆ ಸೈಂಟಿಫಿಕ್ ಆಗಿ ಹೆಂಗೆ ಮಾಡಬೇಕು, ಇದು 2011 ಇಸ್ವಿ ಸೆನ್ಸಸ್ 2011 ಸೆನ್ಸಸ್ ತೊಗೊಂಡು ಒಂದು ಫಾರ್ಮುಲಾ ಮಾಡೋದು, ಎಲ್ಲರಿಗೂ ಒಪ್ಪುವಂಥ ಫಾರ್ಮುಲಾ ಮಾಡೋದು. 4 ಲಕ್ಷ 1 ಪಾಯಿಂಟ್ ಅಂತ ಹೇಳಿ ಜನಸಂಖ್ಯೆ ನಮ್ಮ ಶೇರ್ ಕೊಟ್ಟು 15%ಇಂದ 17% SCಗಳಿಗೆ, ಅದರಲ್ಲಿ ರೈಟ್ ಕಮ್ಯುನಿಟಿಗೆ, ಲೆಫ್ಟ್ ಕಮ್ಯುನಿಟಿಗೆ 6, ರೈಟ್ ಕಮ್ಯುನಿಟಿಗೆ 5.5, ಬಂಜಾರ ಗೋಯಿ ಕೊಟ್ಟ ಕುರುಮವರಿಗೆ 4.5 ಮತ್ತು ಅಲೆಮಾರಿಗಳಿಗೆ 1%, ಟೋಟಲ್ 17%. ನಮ್ಮ ಸಮುದಾಯಕ್ಕೆ 15ರಿಂದ 17 ಮಾಡಿ 1.5% ನಮ್ಮ ಸಮುದಾಯಕ್ಕೆ ಕೊಟ್ಟರು. ಮತ್ತು ಅದರಲ್ಲಿ
ಕ್ಲಾಸಿಫಿಕೇಶನ್ ಮಾಡುವವರೆಗೂ ಕೂಡ ನಮ್ಮ ಸಮುದಾಯಕ್ಕೆ ಉದ್ದೇಶಪೂರ್ವಕವಾಗಿ ಹಿಂದೆ ಅನ್ಯಾಯ ಮಾಡಿದ್ರು, ಟಚಬಲ್ ಅನ್ಟಚಬಲ್ ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ, ಅದು ಸದಾಶಿವದಲ್ಲಿ ಹಾಕಿ ನಮಗೆ ಅನ್ಯಾಯ ಮಾಡಿದ್ರು. ಅದನ್ನು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸರಿಪಡಿಸಿ ಟಚಬಲ್ ಅನ್ಟಚಬಲ್ ಕ್ಯಾಟಗರಿ ತೆಗೆದು ಗ್ರೂಪ್ 1, 2, 3, 4 ಮಾಡಿದ್ರು. ಆಮೇಲೆ ಮಹತ್ವದ ಇವತ್ತು ಎಲ್ಲ ನಾಯಕರಿಗೆ ಇಲ್ಲವರು ಪ್ರಮುಖ ನಾಯಕರು ನೀವೆಲ್ಲ ಇದ್ದೀರಿ. ನಾನು ಇನ್ನೊಂದು ವಿಷಯ ಶೇರ್ ಮಾಡಬೇಕಾಗ್ತದೆ. ಕೆಲವು ಸಮುದಾಯದವರು ಬಂಜಾರ ಭವಿ ಪುರುಷೋತ್ತಮ ಕಮ್ಯುನಿಟಿಗೆ SC ಇಂದ ತೆಗಿಬೇಕಂತ ಹೇಳಿ ಮಹೇಂದ್ರ ಮಿತ್ರ ಅಂತೇಳಿ ರಾಯಚೂರದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅದನ್ನು ಅವರು ನೋಡಿ ಒಂದು ಡಿಸಿಷನ್ ತಗೊಂಡು ಆ ಲೆಟ್ರನ್ನು SC ಕಮಿಷನ್ ಡೆಲ್ಲಿಗೆ ಕಳಿದ್ರು. ಇವು 4 ಮಂದಿ ಪಿಟಿಷನ್ ಬಂದದ, ಇವರಿಗೆ SC ಇಂದ ತೆಗಿಬೇಕಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ಅಂತೇಳಿ SC ಕಮಿಷನ್ ಅವರು ಇಂಟರ್ನ್ ನಮ್ಮ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಬಂದರು. ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಬಂದಾಗ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅಷ್ಟಿಷ್ಟಲ್ಲ 100 ವರ್ಷದ ಇತಿಹಾಸ ಮೈಸೂರು ರಾಜರು ಹಿಡಿದು ಡಿಪ್ರೆಸ್ ಕ್ಲಾಸ್ ಅಂತೇಳಿ ಪ್ರೀ ಇಂಡಿಪೆಂಡೆಂಟ್ ಟೈಮಲ್ಲಿ ಬಂಜಾರ ಸಮುದಾಯಕ್ಕೆ SC, ಭೋವಿ ಸಮುದಾಯ SC, ಆದಿ ದ್ರಾವಿಡ, ಆದಿ ಕರ್ನಾಟಕ ಆ ಸಮುದಾಯಗಳನ್ನು SCಯಲ್ಲಿ ಹಾಕಿ ಅದನ್ನು ಡೆಲ್ಲಿ ಕ್ರಾಸ್ ಕರ್ಕೊಂಡು ತಗೊಂಡಿದ್ರು. ಇವೆಲ್ಲ ಈಗ SC ಸಮುದಾಯಕ್ಕೆ ಇವೆಲ್ಲ ಸ್ಟಡಿ ಮಾಡಿ ಹಿಂದೆ ಯಾರೂ ಧೈರ್ಯ ಮಾಡ್ತಿರಲಿಲ್ಲ. ಯಾವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿತ್ತಂದ್ರೆ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಒಂದೇ ಅಂದ್ರೆ ಈ ಸಮುದಾಯಗಳು ಗೊಂದಲದಲ್ಲಿರಬೇಕು, ಟೆನ್ಷನ್ನಲ್ಲಿರಬೇಕು, ದಿನ ಟೆನ್ಷನ್ ಜೀವನ ನಡೆಸಬೇಕು ಅಂತೇಳಿ ಆ ಸದಾಶಿವ ಆಯೋಗದ ಬಗ್ಗೆ ಯಾವುದು ನಿರ್ಣಯ ತಗೊಂಡಿರಲಿಲ್ಲ. ನಮ್ಮ ಸಮುದಾಯದ ಮೇಲೆ ತೂಗುಗತಿಯಾಗಿತ್ತು. ಪ್ರತಿಯೊಬ್ಬರಿಗೆ ಇದು ಟೆನ್ಷನ್ ಇತ್ತು. ನಾವು ಕೂಡ 10-15 ವರ್ಷ ಹೋರಾಟ ಮಾಡಿದ್ದೀವಿ. ಆ ಸದಾಶಿವ ಆಯೋಗ ಮತ್ತು ಈ ಡೆಲ್ಲಿಯಿಂದ ಲೆಟರ್ ಬಂದಿತ್ತು, ಅಧ್ಯಯನ ಮಾಡಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಇಂಗ್ಲೀಷ್ ಸ್ಟ್ರಾಂಗ್ ವರ್ಡಿಂಗ್ ಅವ್ರನ್ನ ಫೈಲಲ್ಲಿ ಕೂಡ ಆ ಕ್ಯಾಬಿನೆಟ್ ನೋಟ್ ಕಳಿಸಿ ಇವತ್ತು ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕ ಡೆಲ್ಲಿ ಸರ್ಕಾರ ಕಮಿಷನ್ ಬರೆದು ದೀಸ್ 4 ಕಮ್ಯುನಿಟಿ ಆರ್ ವೆರಿ ಬ್ಯಾಕ್ವರ್ಡ್, ಇನ್ನೂ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದವ, ಇವರಿಗೆ ರಿಸರ್ವೇಷನ್ ಅಗತ್ಯ ಇದೆ, SC ಇಂದ ತೆಗೆಯೋದು ನಮ್ಮದು ವಿಚಾರ ಇಲ್ಲ, ಇನ್ನು ಕಂಟಿನ್ಯೂ ಮಾಡ್ಬೇಕಂತೇಳಿ ಬೋಲ್ಡಾಗಿ ಇವತ್ತು ಬಸವರಾಜ ಬೊಮ್ಮಾಯಿಗೆ ನಾವು ಎಲ್ಲರೂ ಧನ್ಯವಾದ ಹೇಳ್ಬೇಕು. ಬೋಲ್ಡಾಗಿ ರಿಪ್ಲೈ ಕೊಟ್ಟರು ವಿಶೇಷತೆ. ಆಮೇಲೆ ಇನ್ನೊಂದು ಸದಾಶಿವ ಆಯೋಗ ಏನು ತೂಗಗತಿ ಇತ್ತು ಅದರಲ್ಲಿ ಏನು ಇಂಪಾರ್ಟೆಂಟ್ ಮಟೀರಿಯಲ್ ತೊಗೊಂಡೆ, ಅಲ್ಲಿ ಏನು ಬೇಕಾಗಿದ್ದ ತೊಗೊಂಡೆ ಇವತ್ತು ನಮ್ಮ ಮಾಧವಸ್ವಾಮಿಗಳು ಸೇರಿಸಿ ಸದಾಶಿವ ಆಯೋಗ ರಿಜೆಕ್ಟ್ ಮಾಡ್ತು. ನಮ್ಗೆ SC ತೆಗಿಯಲ್ಲ ಅಂತ ಹೇಳಿದ್ರು. ಟಚಬಲ್ ಅನ್ಟಚಬಲ್ ಒಳ್ಳೆ ತೆಗೆದು ನಮ್ಮ ಬೊಮ್ಮಾಯಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಮ್ಮ ಸಮಾಜಕ್ಕೆ ನ್ಯಾಯ ಕೊಟ್ಟಿತ್ತು. ಇದನ್ನು ಸ್ವಲ್ಪ ಟೈಮಿಂಗ್ ಏನಾಯ್ತು ಅಂತಂದ್ರೆ ಎಲೆಕ್ಷನ್ 2023 ಮಾರ್ಚ್ ತಿಂಗಳಲ್ಲಿ ಡಿಸಿಷನ್ ತಗೊಂಡು ಇದು ಭಾಳ ಒಳ್ಳೆಯ ನಿರ್ಣಯ ಆಗಿತ್ತು. ಇವತ್ತು ನಮ್ಮ ಸಮುದಾಯಗಳಿಗೆ ಭಾಳ ಒಳ್ಳೆಯ ನಿರ್ಣಯ ಆಗಿತ್ತು. ಆದರೆ ಕಾಂಗ್ರೆಸ್ ಪಾರ್ಟಿಯವರು ಇಲ್ಲಿ ಲೀಡರ್ಗಳೇ, ಕಾಂಗ್ರೆಸ್ ಗುಲ್ಬರ್ಗ ನಮ್ಮ ಬಿಜಾಪುರ ಜಿಲ್ಲಾದ ಲೀಡರ್ಗಳು, ಅವ್ರ ಹೆಸರುಗಳಂದ್ರೆ ಹೇಳ್ತೀನಿ ನಾನು, ಒಂದು ಪ್ರೈವೇಟ್ ಕಂಪ್ನಿ ಮಾಡ್ಕೊಂಡು ತಾಂಡಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು. ನಿಮಗೆ SC ಇಂದ ತೆಗಿತಾರೆ, SC ಇಂದ ತೆಗಿತಾರೆ, SC ಇಂದ ತೆಗಿತಾರೆ, SC ಇಂದ ತೆಗಿತಾರೆ ಅಂತೇಳಿ ಒಂದು ಸ್ಲೋಗನ್ ಹೇಳಿದ್ರು. ಬಿಜೆಪಿ ಹಟಾವ್ ತಾಂಡ ಬಚಾವ್ ಅಂತ. ಪ್ರಭು ಚೌಹಾಣ್ ನೋಡಿದ್ರು, ನಮ್ಮದು ನಾ MP ಆಗಿದೆ, ನಮ್ಮದು ನಮ್ಮ ಫೋಟೋ ಮೇಲೆ ಚಪ್ಪಲಿ ಹೂವಿನ ಹಾಕಿ ಹಾರ ಹಾಕಿ ನಮ್ಮ ರೋಡ್ ಮೇಲೆ ಅವಮಾನ ಮಾಡಿದ್ರು. ಪ್ರಜಾಪ್ರಭು ಎಕ್ಸೆಪ್ಟ್ ಮಾಡ್ತೀವಿ, ಯಾಕಂದ್ರೆ ಎಲೆಕ್ಷನ್ ಪೀರಿಯಡಲ್ಲಿ ನಮ್ಮ ಕೆಲಸ ನಾವು ಬಿಸಿ ಇದ್ದೀವಿ. ಇಂಥ ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬರಬೇಕಂತಂದ್ರೆ ನಮ್ಮ ಬಂಜಾರ ಸಮುದಾಯದವರು ಬಹಳಷ್ಟು ಜನ ಇವತ್ತು ಕಾಂಗ್ರೆಸ್ ವೋಟ್ ಹಾಕಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲಿ 3 ವರ್ಷ ಆಯಿತು. ನಿಮಗೆ ಗೊತ್ತದ, ಕಾಂಗ್ರೆಸ್ ಇತಿಹಾಸದಲ್ಲಿ, ಈ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಕ್ಯಾಬಿನೆಟ್ ಇದ್ರು ಬಂಜಾರ ಸಮುದಾಯದವರು ಒಬ್ಬರಾದ್ರು. ಈ ಬಿಜಾಪುರ ಕ್ಷೇತ್ರದಿಂದ KT ರಾಠೋಡ್ ಅಂತ ಹೇಳಿ ನಮ್ಮ ಪ್ರಧಾನಗಳಾಗಬೇಕು, ಅವರಿಗೆ KPCI ಪ್ರೆಸಿಡೆಂಟ್ ಮಾಡಿದ್ರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾಡಿದ್ರು, ನಮ್ಮ ಪ್ರಭು ಚೌಹಾಣ್ ಅವರು ಮಂತ್ರಿ ಆಗಿದ್ರು, ರೇವನಾಯಕ್ ಅವರು ಮಂತ್ರಿ ಆಗಿದ್ರು.
ಎಲ್ಲರ ಮಂತ್ರಿ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳಿದ್ರು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಮಂತ್ರಿ ಕೊಟ್ಟಿಲ್ಲ. ಇಲ್ಲಿ ಒಂದೇ ಅಷ್ಟೇ ಅಲ್ಲ, ತೆಲಂಗಾಣಲ್ಲೂ ಕೂಡ ನಮ್ಮ ಬಂಜಾರದ ಸಂಬಂಧ ಓಟ್ ತೊಗೊಂಡು ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಗೌರ್ಮೆಂಟ್ ಆಗಿದೆ. ಅಲ್ಲೂ ಒಂದು ನಮಗೆ ಮಂತ್ರಿ ಕೊಟ್ಟಿಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಬಂಜಾರ ಸಮುದಾಯದ ವರ್ಷಗಳು ಗೋವಿ ಸಮಾಜದ ವಿರೋಧಿಯಾಗಿದೆ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಅದು ಒಂದು ವಿಷಯ. ಈಗ ನಮ್ಮ ಇವರು ಮಾಧವಸ್ವಾಮಿ ಅವರಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಬೊಮ್ಮಾಯಿಯವರು ಕೂಡ ಆರ್ಡರ್ ಮಾಡಿ 17% ಪರ್ಸೆಂಟೇಜ್ ಪ್ರಕಾರ ಅಡ್ಮಿಷನ್ಗಳು, ಎಂಪ್ಲಾಯ್ಮೆಂಟ್ಗಳು, ಬೆನಿಫಿಟ್ಸ್ಗಳು ಕೊಡ್ತಾ ಇದ್ದಾರೆ. 1 ಆಗಸ್ಟ್ 2024 ಇಸ್ವಿ ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ ಬಂದ ಮೇಲೆ ರಿಸರ್ವೇಷನ್ ಬಗ್ಗೆ ಸಿದ್ದರಾಮಯ್ಯ ಅವರು ಹಾಂ ಸರ್, ಒನ್ ಮ್ಯಾನ್ ಕಮಿಷನ್, ನಾಗಮೋಹನ್ ದಾಸ್ ಕಮಿಷನ್ ಫಾರ್ಮೇಷನ್ ಮಾಡಿದ್ರು. ನಾಗಮೋಹನ್ ದಾಸ್ ಒನ್ ಮ್ಯಾನ್ ಕಮಿಷನ್ ಆ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅದ್ರ ಬಗ್ಗೆ ಚಂದ್ರಮಾಡೋರು ಮಾತಾಡ್ತಾರೆ. ಕೂತು ಎಲ್ಲ ಬಹಳಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸರ್ವೆ ಅಲ್ಲಿ ಇವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತೊಗೊಂಡು ಹೋದ್ರು. ಟ್ರೈನಿಂಗ್ ಕೊಟ್ಟಿವಿ ಅಂತ ಹೇಳ್ತದ, ಎಲ್ಲ ಗೌರ್ಮೆಂಟ್ ಆಫೀಸರ್ಗೆ ಸ್ಟಾಫ್ಗಳಿಗೆ ಸರಿ ಟ್ರೈನಿಂಗ್ ಕೊಡಲಿಲ್ಲ, ಅವ್ರ ಊರಿಗೆ ಮುಟ್ಲಿಲ್ಲ, ನಮ್ಮ ತಾಂಡ ಜನರು ವಲಸೆ ಹೋಗಿದ್ರು. ಇಂಥ ಪರಿಸ್ಥಿತಿಯಲ್ಲಿ ಯಾವ ಸ್ಟ್ಯಾಟಿಸ್ಟಿಕ್ ತೊಗೊಂಡು ಅವರು ರಿಪೋರ್ಟ್ ರೆಡಿ ಮಾಡಿದ್ರು. ಸರ್ಕಾರದ ಒತ್ತಡದ ಮೇರೆಗೆ ರಿಪೋರ್ಟ್ ರೆಡಿ ಮಾಡಿದ್ರು. ಆ ರಿಪೋರ್ಟ್ ಪ್ರಕಾರ ಅವರು 4 ಕ್ಯಾಟಗರಿ ಮಾಡಿದ್ರು. ಅಲೆಮಾರಿ ಸ್ವಲ್ಪ ಕೊಟ್ಟರು, ಎಲ್ಲ 4-5 ಕ್ಯಾಟಗರಿಗೆ ಸ್ವಲ್ಪ ಪರ್ಸೆಂಟೇಜ್ಗಳು ಕೊಟ್ಟರು. ಅಲ್ಲಿ ಏನು ಮಾಡಿದ್ರು, ನಮ್ಮ ಸಮುದಾಯಕ್ಕೆ 5% ಕೊಟ್ಟು 59 ಜಾತಿಗಳು ಸೇರಿಸಿದ್ರು. ಅದು ಆದಮೇಲೆ ಅದು ವರದಿ ಸಬ್ಮಿಟ್ ಮಾಡಿದ್ಮೇಲೆ ಸರ್ಕಾರದಲ್ಲಿ ಏನು ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು, ಡಿಸ್ಕಸ್ ಮಾಡಿದ್ರು. ಇದು ನಮ್ಮ ಈ ವರದಿ ಕೂಡ ಕಂಪ್ಲೀಟ್ ಇಂಪ್ಲಿಮೆಂಟ್ ಮಾಡಲಿಲ್ಲ. ವರದಿಯಲ್ಲಿ ಏನೇನು ಮಟೀರಿಯಲ್ ಇದೆ ಅದು ನಮಗೆ ಗೊತ್ತಿಲ್ಲ. ಆ ವರದಿ ತೊಗೊಂಡು ನಾಗಮೋಹನ್ ದಾಸ್ ವರದಿ ಸೆಲೆಕ್ಟೆಡ್ ಪಾರ್ಟ್ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ ಅಂತ ಹೇಳಿ ಸರ್ಕಾರ ತೊಗೊಂಡ್ರು. ಆದರೆ ಅದು ವರದಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಸರ್ಕಾರ ಏನು ಮಾಡಿದ್ರು ಅಂದ್ರೆ ಒಂದು ಸಿಂಪಲ್ ಫಾರ್ಮುಲಾ, ನಾನು ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳ್ತೇನೆ. ಮಂದಿ ಕನ್ಫ್ಯೂಷನ್ ಮಾಡಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ 4% ಕೊಟ್ಟಿದ್ದು ಬಂಜಾರ ಕುರುಬ ಸಮಾಜ ಗೋಯಿ ಸಮಾಜಕ್ಕೆ, ಅದಕ್ಕೆ ನಾವು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ನಮ್ಗೆ 5% ಕೊಟ್ಟರು. 5%ದಾಗ 5% ಕೊಟ್ಟರು. ಅದಕ್ಕೆ ಏನು ಮಾಡಿದ್ರು, 63 ಜಾತಿ ಸೇರಿಸಿ 59 ಜಾತಿ ಸೇರಿಸಿ 5% ಕೊಟ್ಟರು. ಮತ್ತು ಆ ಅಲೆಮಾರಿದು 1% ತೆಗೆದು ನಮಗೆ ಸೇರಿಸ್ಕೊಡ್ಬೇಕು. ಇದು ಮಂದಿ ಕೂಡಿಸ್ಲಿಕ್ಕೆ ನಾವು BJP ಸರ್ಕಾರಕ್ಕಿಂತ ನಾವು ಜಾಸ್ತಿ ಪರ್ಸೆಂಟ್ ಕೊಡ್ತೀವಿ ಅಂತೇಳಿ ಇದು ಒಂದು ನಮ್ಮ ಜನರಿಗೆ ಕನ್ಫ್ಯೂಷನ್ ಮಾಡಿದ್ರು. ಅದು ಆದಮೇಲೆ ಇವತ್ತು ನಮ್ಮ ನಾಗಮೋಹನ್ ದಾಸ್ ವರದಿನೂ ಪೂರ್ತಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯಿಂದ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದೆ. ಇದ್ರ ಬಗ್ಗೆ ದಿಕ್ಸೂಚಿ ಭಾರತೀಯ ಜನತಾ ಪಾರ್ಟಿ ನಮ್ಮದು ಕಾರ್ಯಕ್ರಮ ಮಾಡಿವಿ. ನಾವು ಪ್ರತಿ ಕರ್ನಾಟಕದ ಎಲ್ಲ ರಾಜ್ಯಗಳಿಗೆ ಹೋಗಿ ನಾವು ಅವೇರ್ನೆಸ್ ಜನರಿಗೆ ವಸ್ತುಸ್ಥಿತಿ ಹೇಳಿ, ಇನ್ನು ಎಲೆಕ್ಷನ್ ಭಾಳ ದೂರಲ್ಲ. ನಾವು ಕಾಂಗ್ರೆಸ್ ಪಾರ್ಟಿಯವರು ಎಲೆಕ್ಷನ್ ಬಂದಾಗ ಸ್ವಲ್ಪ ಪ್ಯಾಕೇಜ್ ತೊಗೊಂಡು ಜನರಿಗೆ ಕಳಿಸಿ, ಮಾರ್ಕೆಟಿಗೆ ಏಜೆಂಟ್ ಕಳಿಸಿ ಕನ್ಫ್ಯೂಸ್ ಮಾಡೋದು. ನಾವು ಜನರಿಗೆ ವಸ್ತುಸ್ಥಿತಿ ಹೇಳಿ ನಮಗೆ ಅನ್ಯಾಯ ಆಗ್ಯದ, ಇದು ಸರಿಪಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇವತ್ತು ನಾವು ಬೆಳಗ್ಗೆ ಪೇಪರಲ್ಲಿ ನೋಡಿದೀವಿ. ನಾವು ಗೋವಿ ಸಮಾಜದ ಗುರುಗಳು, ಶ್ರೀಗಳು, ಅರವಿಂದ್ ಲಿಂಬಾಳಿಯವರು ಮತ್ತು ಎಲ್ಲ ಪಾರ್ಟಿ ನಾಯಕರು DK ಶಿವಕುಮಾರ್ ಅವರಿಗೆ ಹೋಗಿ ಇದು ತಪ್ಪಾಗಿದೆ ವರದಿ, ಇದು ಸರಿಪಡಿಸಬೇಕಂತ ಹೋಗಿ ವಿನಂತಿ ಮಾಡಿದ್ದಾರೆ. ನಾವು ಅದೇ ರೀತಿ ನಾವು ಚರ್ಚೆ ಮಾಡಿ ಏನು ಮಾಡಬೇಕಂತ ವಿಚಾರ ಮಾಡ್ತೀವಿ. ಅದಕ್ಕೆ ತಮ್ಮ ಮುಖಾಂತರ ತಮ್ಮ ಮೀಡಿಯಾದವರು ಇದನ್ನು ಚೆನ್ನಾಗಿ, ಯಾಕಂದ್ರೆ ಬಿಜಾಪುರ ಮೋಸ್ಟ್ ಎಫೆಕ್ಟೆಡ್ ಏರಿಯಾ ನಮ್ಗಂದ್ರೆ ಬಿಜಾಪುರದ ಭಾಳಷ್ಟು ತಪ್ಪು ಮಾಹಿತಿಗಳು, ನಮ್ಮಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳು ಯಾರೇ ಬೇಕಾದ್ರೆ ನಾವು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಕಾಂಗ್ರೆಸ್ ಸರ್ಕಾರ ನಮಗೆ ಏನು ಅನ್ಯಾಯ ಮಾಡೋದು ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಬರ್ತೀವಿ. ಧನ್ಯವಾದಗಳು. ಒಳ ಮೀಸಲಾತಿ ಕುರಿತು ಬಂಜಾರ ದಿಕ್ಸೂಚಿ
ಈ ಜನಜಾಗೃತಿ ಅಭಿಯಾನ ನಾವು ಪ್ರಾರಂಭ ಮಾಡಿದ್ದೀವಿ. 27 ತಾರೀಕೆ ಕಲಬುರಗಿನಲ್ಲಿ, ಆಮೇಲೆ 29 ಬೀದರು, 30 ತಾರೀಕು ಯಾದಗಿರು, 4 ತಾರೀಕು ಬಿಜಾಪುರ್ನಲ್ಲಿ ಆಗ್ತಾ ಇದೆ. ಈ ಪ್ರೆಸ್ ಮೀಟ್ಗೆ ಎಲ್ಲ ನಮ್ಮ ಮೀಡಿಯಾಗೆ ಸ್ವಾಗತ. ವೇದಿಕೆ ಮೇಲೆ ಎಲ್ಲ ನಮ್ಮ ಚಂದ್ರು ನಮ್ಮಾನಿ, ಉಮೇಶ್ ಜಾಧವ್, ನಮ್ಮ ನಾಯಕರು. ನಾನು ರಿಪೀಟ್ ಮಾಡಕ್ಕೆ ಹೋಗಲ್ಲ. ಯಾವ ಥರ ನಮ್ಗೆ ಈ 3 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಸಮಾಜಕ್ಕೆ, ಬಂಜಾರ ಭೋಯಿ ಕುರ್ಮಾಪುರ್ ಸಮಾಜಕ್ಕೆ ಯಾವ ಥರ ಅನ್ಯಾಯ ಆಗಿದೆ. MBBSಗೆ ಅಡ್ಮಿಷನ್ ಆಗ್ತಾ ಇಲ್ಲ, ಮೆಡಿಕಲ್ ಅಡ್ಮಿಷನ್ ಆಗ್ತಾ ಇಲ್ಲ, ಮೊರಾರ್ಜಿ ದೇಸಾಯಿನಲ್ಲಿ ಸ್ಟೇಟ್ನಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ, ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಾ ಇಲ್ಲ. ಈ ಥರ ಅನ್ಯಾಯ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಅವ್ರ ವಿರುದ್ಧವಾಗಿ ನಾನು ಹೋರಾಟ ಮಾಡಬೇಕು, ಈ ತೀರ್ಮಾನ ಮಾಡಿ ಈ ಹೋರಾಟಕ್ಕೆ ಸಜ್ಜು ಮಾಡಿದ್ದೀನಿ. ಈ ಬಂಜಾರ ದಿಗಸೂಚಿ ಈ ಹೆಸರು ಇದೆ. ಆಮೇಲೆ ನಮ್ಮ ಡಾಕ್ಟರ್ ಹೇಳ್ತಾರ ಒಳ ಮೀಸಲಾತಿ ಯಾವ ಥರ ನಮ್ಮ ಸಮಾಜದಲ್ಲಿ ಗೊಂದಲ ಸರ್ಕಾರ ಮಾಡಿಬಿಟ್ಟಾರ. ಆಮೇಲೆ ನಾವು ಈ ಸದ್ಯ ಸಂಯುಕ್ತವಾಗಿ ನಾವೆಲ್ಲ ಕಡೆ ಹೋಗ್ತಾ ಇದ್ದೀವಿ. ಸರ್ಕಾರಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ, ಅದ್ರ ಮೇಲೆ ಕೊಡ್ತಾ ಇದ್ದೀನಿ. 2 ತಿಂಗಳಿನಲ್ಲಿ ಯಾವ ಥರ ತಾವು ನಮ್ಮ ಮೋಸ ಮಾಡ್ತಾ ಇದ್ದೀರಿ, ಧೋಕಾ ಮಾಡಿರಿ, ಪುನರ್ವಿಚಾರ ಆಗಬೇಕು, ಪುನರ್ ಪರಿಶೀಲನೆ ಆಗಬೇಕು. ಇಲ್ಲಾಂದರೆ ಈ ಹೋರಾಟ ಉಗ್ರ ಹೋರಾಟ ಸ್ವರೂಪಿರುತ್ತೆ. ಉಗ್ರಲ್ಲೇ ಹೋರಾಟ ಮಾಡೋಕ್ಕೆ ನಾವು ಸಜ್ಜೆ ಇದ್ದೀವಿ. ನಾವು ಯಾವ ಥರ ಅಂದರೆ ಜರುರತ್ತಾದರೆ ರೈಲ್ವೆ ಕೂಡ ಮಾಡ್ತೀವಿ, ನ್ಯಾಷನಲ್ ಹೈವೇ ಕೂಡ ಮುತ್ತಿಗೆ ಹಾಕ್ತೀವಿ, DC ಆಫೀಸಿಗೆ ಕೂಡ ಮುತ್ತಿಗೆ ಹಾಕ್ತೀವಿ, ಸಮಾಜ ಕಲ್ಯಾಣಕ್ಕೆ ಕೂಡ ಮುತ್ತೆ ಹಾಕ್ತೀವಿ. ಈ ಥರ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಸರ್ಕಾರಕ್ಕೆ ಮನವಿ ಇದೆ, ನಾವು ಯಾವ ಥರ ನಮ್ಗೆ ಮೋಸ ಮಾಡಿದಿರಿ, ವಂಚನೆ ಮಾಡಿದಿರಿ, ಅನ್ಯಾಯ ಆಗ್ತಾ ಇದೆ, ಅಡ್ಮಿಷನ್ ಆಗ್ತಾ ಇಲ್ಲ. ಯಾವ ಥರ 3 ವರ್ಷ ಮುಂಚೆ ಇತ್ತು, ಇವತ್ತು ಬಹಳ ವ್ಯತ್ಯಾಸ ಆಗಿದೆ. 2022-23ರಲ್ಲಿ ಏನು ನಮ್ಮದು ಮೊರಾರ್ಜಿ ದೇಸಾಯಿ ಅಡ್ಮಿಷನ್ ಆಗ್ತಾ ಇತ್ತು, ಮೆಡಿಕಲ್ ಸೀಟ್ ಆಗ್ತಾ ಇತ್ತು, ಇವತ್ತು ಆಗ್ತಾ ಇಲ್ಲ. ಬೇಕಂತ ತಾವು ನಮ್ಮ ತಾರತಮ್ಯ ಮಾಡ್ತಾ ಇದ್ರಿ, ತಾವು ಸರಿಪಡಿಸ್ಬೇಕು. ಇಲ್ಲ ಅಂದರೆ ಮುಂದಿನ ಸಮಯದಲ್ಲಿ ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ, ಆಮೇಲೆ ಈ ರೈಲ್ವೆ ಮಾಡ್ತೀವಿ, ಆಮೇಲೆ ಜೋರದಾದರೆ ಮಂತ್ರಿಯ ಘೆರಾವ್ ಕೂಡ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮುಂದೆ ನಾನು ಚಂದ್ರಮನೆ ಕೊಡ್ತೀನಿ. ಜಿಲ್ಲೆಯಲ್ಲಿ ಇವತ್ತು ದಿಕ್ಸೂಚಿ ಬಂಜಾರ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ನಿಮಗೆ ಸ್ವಾಗತವನ್ನು ಕೋರುತ್ತಾ, ವೇದಿಕೆ ಮೇಲೆ ಆಸೀನರಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ಈ ಸೇರಿದಂಥ ಎಲ್ಲ ನಮ್ಮ ಬಿಜಾಪುರದ ಹಿರಿಯರಿಗೂ ಸಹಿತ ಸ್ವಾಗತವನ್ನು ಕೋರುತ್ತಾ, ನಮಗೆಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 3 ವರ್ಷ ಆಗಿದೆ. 3 ವರ್ಷದಿಂದ ಯಾವ ಒಂದು ಸಮಾಜಕ್ಕೂ, ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಮಾತ್ರ ಹೇಳೋದಿಲ್ಲ, ಎಲ್ಲ ಸಮಾಜಕ್ಕೂ ಒಂದಲ್ಲ ಒಂದು ರೀತಿಯಿಂದ ಕಾಂಗ್ರೆಸ್ ಸರ್ಕಾರ ಅನ್ಯಾಯವನ್ನು ಮಾಡ್ತಾ ಇದೆ. ನಾವೆಲ್ಲ ನೋಡಿದ್ದೀವಿ. ಸಚಿವರಾಗಿರ್ಬೋದು, ಹಿಂದಿರುವಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ಸಹಿತ ಉತ್ತರ ಕೊಟ್ಟಿದ್ದೇನೆಂದರೆ, ಯಾಕೆ ನೇಮಕಾತಿ ಆಗ್ತಿಲ್ಲ ಅಂದರೆ ಒಳ ಮೀಸಲಾತಿ ಐತಿ, ಒಳ ಮೀಸಲಾತಿ ಗದ್ದಲ ಇದೆ, ನಾವು ನೇಮಕಾತಿ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅನ್ನೋ ಉತ್ತರಗಳನ್ನು ನಾವೆಲ್ಲರೂ ಸಹಿತ 3 ವರ್ಷದಿಂದ ಕೇಳ್ತಾ ಇದ್ದೀವಿ. ಇದನ್ನು ಬಗೆಹರಿಸಲಿಕ್ಕೆ 3 ವರ್ಷ ಬೇಕಾಗಿತ್ತಾ ಅನ್ನೋದು ಒಂದು ಕ್ವಶನ್, ಅಥವಾ ಆಗಲಿಲ್ಲ ಅನ್ನೋದು, ಅಥವಾ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಈ ಒಳ ಮೀಸಲಾತಿ ಮೇಲೆ ಹಾಕಿ ಹೋಗ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಸರ್ಕಾರ ದಿವಾಳಿ ಆಗಿರೋದ್ರಿಂದ ಈ ಮೀಸಲಾತಿಗಳು ನಡೀತಾ ಇಲ್ಲ, ಈ ನೇಮಕಾತಿಗಳು ನಡೀತಾ ಇಲ್ಲ. ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಧಾರವಾಡದಲ್ಲಿರುವಂಥ ವಿದ್ಯಾರ್ಥಿಗಳ ಸಂಘ ಆಲ್ರೆಡಿ 2-3 ಬಾರಿ ಹೋರಾಟಗಳನ್ನು ಮಾಡಿ ಏನು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿತ್ತು, ಬಿಸಿ ಮುಟ್ಟಿಸಬೇಕಾಗಿತ್ತು, ಅದನ್ನು ಬಿಸಿ ಮುಟ್ಟಿಸಿದ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನು ಒಳ ಮೀಸಲಾತಿ ವಿಷಯವಾಗಿ ಸದಾಶಿವ ಆಯೋಗ ಈ ಸಮಾಜದ ಮೇಲೆ, ಬಂಜಾರ ಬೋವಿ ಕೊರಚ ಕೊರಮಾದ ಮೇಲೆ ಒಂದು ಕಣ್ಣನ್ನು ಇಟ್ಟಿತ್ತು. ಇದನ್ನು ಜಾರಿಗೆ ಮಾಡಬೇಕು, ಈ ಸಮಾಜಗಳನ್ನು ಅನ್ಯಾಯ ಮಾಡಬೇಕಂತ ಹೇಳಿ
ಅಂದು ಸದಾಶಿವ ಆಯೋಗ 15% ಪರಿಶಿಷ್ಟ ಜಾತಿ ಅಂದರೆ 101 ಜಾತಿಗಳಿಗೆ ಎಡ ಬಲ ಬಂಜಾರ ಬೋವಿ ಕೊರ್ಚ ಕೊರಮ ಅಂತೇಳಿ ಮತ್ತು ಅಲೆಮಾರಿಗಳಿಗೆ ನಾವು ಒಂದು ನಿರ್ದಿಷ್ಟವಾದ ಒಂದು ಪರ್ಸೆಂಟೇಜನ್ನು ನೀಡಿತ್ತು. ಅಂದು ಸದಾಶಿವದಲ್ಲಿ ಲೆಫ್ಟ್ ಅವರಿಗೆ 6%, ರೈಟ್ ಅವರಿಗೆ 5%, ನಮ್ಮ 4 ಸಮಾಜನ ಒಳಗೊಂಡಂತೆ 3% ನೀಡಿತ್ತು. 1% ಅಲೆಮಾರಿಗಳನ್ನು ಸಪ್ರೇಟ್ ಆಗಿಯೇ ಮಾಡಿತ್ತು. ಅಂದು ಇದು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಾಗ ಹೋರಾಟಗಳ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಅಂದು ಏನು ಮುಖ್ಯಮಂತ್ರಿಗಳಾಗಿದ್ದರು ಬಸವರಾಜ ಬೊಮ್ಮಾಯಿ ಸಾಹೇಬರು ಇದನ್ನು ಸರಿಪಡಿಸಬೇಕು ಅಂಥೇಳಿ ಏನು ಸ್ವಾತಂತ್ರ್ಯ ಬಂದ ನಂತರ ಅಂಬೇಡ್ಕರ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂಥ ಮೀಸಲಾತಿ ಏನಿತ್ತು ತದನಂತರ ಹೆಚ್ಚಿಗೆ ಮಾಡಿದಂಥದ್ದು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾರಾದರೂ ಹೆಚ್ಚಿಗೆ ಮಾಡಿದಾರಪ್ಪ ಅಂದರೆ ಅಂದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಸವರಾಜ ಬೊಮ್ಮಾಯಿ ಸಾಹೇಬರು ಪರಿಶಿಷ್ಟ ಜಾತಿಯವರಿಗೆ 17% ಮಾಡಿದರು, ಅಂದರೆ 2% ಇನ್ಕ್ರೀಸನ್ನು ಮಾಡಿದರು. ತದನಂತರ ಪರಿಶಿಷ್ಟ ಪಂಗಡದವರಿಗೆ 3 ಇದ್ದಂಥದ್ದನ್ನು 4 ಹೆಚ್ಚಿಗೆ ಮಾಡಿ 7% ನೀಡಿದರು. ಅಂದು ಈ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವತ್ತಿನ ದಿನ ಮಧುಸ್ವಾಮಿ ವರದಿಯನ್ನು ಮಾಡಿ ಅವತ್ತು ಏನು ಲೆಫ್ಟ್ ಸಮುದಾಯಕ್ಕೆ 6 ಕೊಟ್ಟರು, ರೈಟ್ ಸಮುದಾಯಕ್ಕೆ 5 ಕೊಟ್ಟರು, ನಮ್ಮ ಸಮುದಾಯಗಳಿಗೆ ಏನು ಬೋವಿ ಕೊರ್ಚ ಕೊರಮ ಬಂಜಾರ ಸಮುದಾಯಕ್ಕೆ 4.5% ಕೊಟ್ಟು ಅಲೆಮಾರಿಗಳಿಗೆ 1% ನೀಡಿದರು. ತದನಂತರ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇನ ಅದೇನು ದ್ವೇಷ ಮಾಡಬೇಕಾಗಿತ್ತು ಏನೋ ಗೊತ್ತಿಲ್ಲ, ಈ ಏನು ಪರಿಶಿಷ್ಟ ಜಾತಿಗಳು SC ST ಅವರಿಗೆ ಅನ್ಯಾಯ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡೇ ಒಂದು ಮಧುಸ್ವಾಮಿ ಜಸ್ಟಿಸ್ ನಾಗಮೋಹನ್ ದಾಸರ ವರದಿಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿದರು. ಅಂದು ಜಸ್ಟಿಸ್ ನಾಗಮೋಹನ್ ದಾಸರ ವರದಿಯ ಒಂದು ಸರ್ವೆಗಳು ನಡೆಯುವಂಥ ಸಮಯದಲ್ಲಿ ನಾವು ಜಸ್ಟಿಸ್ ನಾಗಮೋಹನ್ ದಾಸರು ಹೋಗಿ ಖುದ್ದಾಗಿ ಭೇಟಿಯಾಗಿ ಏನು ನೀವು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸರ್ವೆ ಮಾಡಬೇಕಂತ ಮಾಡ್ತಾ ಇದ್ದೀರಿ, ಅಂದು ಬೇಡ, ನಮ್ಮ ಸಮುದಾಯ ಎಲ್ಲೋ ದುಡಿಲಿಕ್ಕೆ ಹೋಗ್ತಾರೆ, ಗೋವಾ ಮಹಾರಾಷ್ಟ್ರ ಇನ್ನು ಕೇರಳ ಮಂಗಳೂರು ಆ ಕಡೆ ಎಲ್ಲ ದುಡಿಲಿಕ್ಕೆ ಹೋಗ್ತಾರೆ, ದಯವಿಟ್ಟು ಆ ಸಮಯದಲ್ಲಿ ಮಾಡಬೇಡಿ, ಮುಂದೆ ಬರುವಂಥ ಜೂನ್ ಜುಲೈ ತಿಂಗಳಲ್ಲಿ ಮಾಡಿರಿ, ನಾವು ಅದಕ್ಕೆ ಸಹಕಾರ ಕೊಡ್ತೀವಿ, ನಮ್ಮವ್ರು ಯಾರೂ ಇಲ್ಲ ಅಂತ ಕೇಳಿಕೊಂಡ್ರು ಸಹಿತ ಅಂದು ಅದನ್ನು ಯಾವುದೇ ಸರ್ಕಾರವೂ ನಮಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಜಸ್ಟಿಸ್ ನಾಗಮೋಹನ್ ದಾಸರು ಸಹಿತ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಆ ವರದಿಯಲ್ಲಿ ಭಾಳಷ್ಟು ನ್ಯೂನತೆಗಳಿದ್ದು ಅವತ್ತು ಏನು 26 ಎಂಪರಿಕಲ್ ಡಾಟಾಗಳನ್ನು ತಗೊಂಡು ನಾಗಮೋಹನ್ ದಾಸರ ವರದಿಯನ್ನು ಕೊಟ್ಟರು. ಆ ವರದಿಯಲ್ಲಿ ತಾವೆಲ್ಲ ನೋಡಿದ್ದೀವಿ. ಆ ವರದಿಯಲ್ಲಿ ನಮ್ಮ ಸಮುದಾಯ ಬಲ ಸಮುದಾಯಕ್ಕಿಂತ ಕೆಳಗಡೆ ಇರುವಂಥದ್ದು, ನಮ್ಮ ಬಂಜಾರ ಬೋವಿ ಕೊರ್ಚ ಸಮಾಜ ರೈತ ಸಮುದಾಯಕ್ಕಿಂತ ಕೆಳ ಹಂತಕ್ಕಿದ್ರು. ಅದರಲ್ಲಿ 26 ಎಂಪರಿಕಲ್ ಡಾಟಾದಲ್ಲಿ ಏನು ಅವರು ಡಾಟಾಗಳನ್ನು ತಗೊಂಡಿದ್ರು ಅದರಲ್ಲಿ 18-19 ಪ್ಯಾರಾಮೀಟರ್ಗಳು ನಮ್ಮ ಬಂಜಾರ ಗೋವಿ ಕೊರ್ಚ ಕೊರಮ ಸಮುದಾಯ ಕೆಳ ಹಂತದಲ್ಲಿ ಇದ್ರು ಸಹಿತ ನಮಗೆ ಅಂದು ಅನ್ಯಾಯವನ್ನು ಮಾಡಿದರು. ಆ ಏನು ಜಸ್ಟಿಸ್ ನಾಗಮೋಹನ್ ದಾಸರ ವರದಿ ಪ್ರಕಾರ ಏನು ಲೆಫ್ಟ್ ಅವರಿಗೆ 6% ಕೊಟ್ಟರು, ಅವತ್ತು ರೈಟ್ ಅವರಿಗೆ 5% ಕೊಟ್ಟರು, ನಮಗೆ ನಮ್ಮ 4 ಸಮುದಾಯಕ್ಕೆ 4 ಕೊಟ್ಟರು, ಅಲೆಮಾರಿಗಳಿಗೆ 1% ಕೊಟ್ಟರು, ಮತ್ತೆ ಉಳಿದಂಥ ADAK ಆದಿ ಆಂಧ್ರ ಅಂತ ಹೇಳಿ ಅವರಿಗೆ 1% ಸಪ್ರೇಟಾಗಿ ನೀಡುವಂಥದ್ದನ್ನು ಮಾಡಿದರು. ಅವತ್ತು ಇದೆಲ್ಲ ತಪ್ಪು, ಭಾಳಷ್ಟು ನ್ಯೂನತೆಗಳಿದ್ದಾವೆ, ಈ ವರದಿಯನ್ನು ಸರಿಪಡಿಸ್ಬೇಕಂತೇಳಿ ನಾವು ಸರ್ಕಾರ ಕೇಳಿಕೊಂಡಾಗ ಅಂದು ಮತ್ತೆ ಏನು ಸರ್ಕಾರ ಅದರ ತಮ್ಮದೇ ಆದಂಥ ರಾಜಿ ಮೀಟಿಂಗಲ್ಲಿ ಹಿಂದೆ ಮಧುಸ್ವಾಮಿ ವರದಿಯನ್ನು ಕೊಡುವಂಥ ಸಮಯದಲ್ಲಿ ಮಧುಸ್ವಾಮಿ ವರದಿಯನ್ನು ಸರ್ಕಾರ ಭಾರತೀಯ ಜನತಾ ಪಾರ್ಟಿಗೆ ಒಪ್ಪಿಕೊಂಡು ಚಾಲನೆ ಮಾಡುವಂಥ ಸಮಯದಲ್ಲಿ ಪಕ್ಷಾತೀತವಾಗಿ ಸಭೆಯನ್ನು ಕರೆದು ಬಸವರಾಜ ಬೊಮ್ಮಾಯಿ ಸಾಹೇಬರು ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಯಾವ್ಯಾವ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅವ್ರನ್ನೆಲ್ಲವನ್ನು ಸಹಿತ ಕೇಳಿಕೊಂಡು ಒಂದು ಒಳ್ಳೆಯ ರೀತಿಯ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದರು. ಆದರೆ ಈ ಸರ್ಕಾರ ಬಂದ ಮೇಲೆ ನಾಗಮೋಹನ್ ದಾಸರ ವರದಿ ಬಂದ ಮೇಲೆ ತಮಗೆ ಬೇಕಾದಂಥ ಸಮುದಾಯಗಳನ್ನು ಕರೆದು ಹೊರತು ಬಂಜಾರ ಬೋವಿ ಕೊರ್ಚ ಕೊರಮ ಸಮುದಾಯಗಳ ಜೊತೆಯಲ್ಲಿ ಒಂದು ಸಲನೂ ಸಹಿತ ಸಭೆ ಮಾಡಲಿಲ್ಲ. ತದನಂತರ ಅದನ್ನು ಕ್ಯಾಬಿನೆಟಲ್ಲಿ ತರುವಂಥ ಸಮಯದಲ್ಲಿ ಒಳ ಮೀಸಲಾತಿಯನ್ನು ಏನು ನಾಗಮೋಹನ್ ದಾಸರ ವರದಿಯನ್ನು ತಗೊಂಡು ಅದರಲ್ಲಿ 3 ಪಂಗಡಗಳನ್ನು ಮಾಡಿದರು. ಲೆಫ್ಟ್ ಸಮುದಾಯಕ್ಕೆ 6 ಕೊಟ್ಟರು, ರೈಟ್ ಸಮುದಾಯಕ್ಕೆ 6 ಕೊಟ್ಟು ನಮ್ಮ ಸಮುದಾಯ ನಾವೆಲ್ಲ ಅಂದ್ಕೊಂಡಿದ್ವಿ ಏನೀಗ ಆಲ್ರೆಡಿ ಜಾಧವ್ ಸರ್ ಹೇಳಿದಾಗೆ ನಮ್ಮ ಸಮುದಾಯಕ್ಕೆ 5 ಕೊಡ್ತಾರ, 4 ಕೊಟ್ಟಂಥ ಸಮಯದಲ್ಲಿ
ನಮ್ಮ ಸಮುದಾಯ ಎದುರಿಗೆ ಬಿದ್ದು ಏನು ಮಾಡಿದ್ರು ಅಂದರೆ ಎಲ್ಲ ತಾಂಡಗಳಲ್ಲಿ ಏನು ಮಾಡಿದರು, ತಾಂಡ ಬಚಾವ್ BJP ಹಟಾವ್ ಅಂತೇಳಿ ಆಂದೋಲನ 23 ಚುನಾವಣೆಯಲ್ಲಿ ಮಾಡಿದರು. ಹಾಗಾಗಿ ನಾವೆಲ್ಲರೂ ಭರವಸೆ ಇಟ್ಕೊಂಡಿದ್ವಿ, 4 ಊರಿಗಿಂತ ಕಾಂಗ್ರೆಸ್ ಸರ್ಕಾರ ಒಂದು 5 ಮಾಡುತ್ತಾ, 5 ಊರಿಗೆ ಕೊಡುತ್ತಾ, ಈ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ ಅಂತ ಅಂದ್ಕೊಂಡ್ರೆ, ಅಂದು ಆ ಬಿಲ್ ಬಂದಾಗ ನಾವು ನೋಡಿದ್ದು ಆಶ್ಚರ್ಯಪಟ್ಟಿದ್ದೇನೆಂದರೆ, ಸರ್ಕಾರ ಮಾಡಿದ್ದು ಒಳ ಮೀಸಲಾತಿ ಮಾತ್ರ. ಆದರೆ ಲೆಫ್ಟ್ ಟು ರೈಟಿಗೆ ಕೊಟ್ಟು ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ಇನ್ನೊಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದರು. ಅವತ್ತಿನ ದಿನ ಅತ್ಯಂತ ದುಃಖದ ಒಂದು ದಿನ. ಅಂದು ಮನ್ನಣೆ ಮಾಡಿದ ದಿನ ಅದೊಂದು ಕರಾಳ ದಿನ ಆಗಿತ್ತು ನಮ್ಮ ಸಮುದಾಯಕ್ಕೆ. ಹೇಗೆ ಆ ಕರಾಳ ದಿನ ಅಂದರೆ, ಏನು 5% ಕೊಟ್ಟಿದ್ರು ಅಂತೇನು ಹೇಳಿದರು, ಅದರಲ್ಲಿ ಉಳಿದಂಥ ಅಲೆಮಾರಿಗಳು 59 ಜಾತಿಗಳನ್ನು ನಮ್ಮ ಜೊತೆಯಲ್ಲಿ ಸೇರಿ, ಅಂದರೆ 59 ಪ್ಲಸ್ 4 ಜಾತಿ 63 ಜಾತಿಗಳನ್ನು ಸೇರಿ 5% ನೀಡಿದರು. 5% ನೀಡಿದಾಗ ಒಳ ಮೀಸಲಾತಿಯಲ್ಲಿ ಮತ್ತೊಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದರು. ಈ 5%ಅಲ್ಲಿ 1%ಅನ್ನು ಮೊದಲನೇ ಆದ್ಯತೆ ಅಲೆಮಾರಿಗಳಿಗೆ ಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿತು. ಆ ಮೊದಲನೇ ಆದ್ಯತೆಯನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿತು. ಹಾಗಿದ್ರೆ ಲೆಫ್ಟ್ ರೈಟಲ್ಲೇ ಒಳ ಮೀಸಲಾತಿ ಮಾಡ್ಬೋದಿತ್ತು, ಇನ್ನೊಂದು ಒಳ ಮೀಸಲಾತಿ. ಲೆಫ್ಟ್ ರೈಟಲ್ಲಿನೂ ಯಾವುದೇ ಥರ ಹಿಂದುಳಿದಿರುವಂಥ ಸಮುದಾಯಗಳು ಇಲ್ವಾ? ಬೇರೆ ಭಾಳಷ್ಟು ಸಮುದಾಯಗಳು ಲೆಫ್ಟ್ ರೈಟಲ್ಲಿ ಇದೆ. ಆದರೆ ಯಾಕೆ ಈ ನಮ್ಮ ಸಮುದಾಯಕ್ಕೆ, ನಮ್ಮ ಕೆಟಗರಿಗಳಿಗೆ ಮೋಸ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು, ತುಳಿಬೇಕಂತ ಉದ್ದೇಶವನ್ನು ಇಟ್ಕೊಂಡು ಒಳ ಮೀಸಲಾತಿಯಲ್ಲಿ ಇನ್ನೊಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡುವ ಮುಖಾಂತರ ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದರು. ಅಂದು 2 ಸಲ ಏನು ಬಸವರಾಜ ಬೊಮ್ಮಾಯಿ ಸಾಹೇಬರು 17% ಏರಿಸಿ ನಮ್ಮ ಸಮುದಾಯಕ್ಕೆ 2% ಇನ್ಕ್ರೀಸ್ ಮಾಡಿದರು. ಸಡನ್ ಆಗಿ ಕ್ಯಾಬಿನೆಟಲ್ಲಿ ತೊಗೊಂಡ್ಬಂದು ಇಲ್ಲ 50% ದಾಟುವಂಗಿಲ್ಲ, ಹಾಗಾಗಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನೀಡಿರುವಂಥ ಮೀಸಲಾತಿಯನ್ನು ನಾವು ಕೊಡೋಕ್ಕಾಗಲ್ಲ, ಹೆಚ್ಚಿಗೆ ಮಾಡಿರುವಂಥದ್ದು ಕೊಡೋಕ್ಕಾಗಲ್ಲ ಅಂಥೇಳಿ ಮತ್ತೆ ನಮ್ಮ ಕ್ಯಾಬಿನೆಟಲ್ಲಿ ಏನು ಲೆಫ್ಟಕ್ಕೆ 5.25 ಕೊಟ್ಟರು, ರೈಟ್ ಸಮುದಾಯಕ್ಕೆ 5.25 ಕೊಟ್ಟರು. ಇನ್ನು ಉಳಿದ ಅಂದರೆ ನಮ್ಮ 59 ಪ್ಲಸ್ 4 ಸಮುದಾಯಕ್ಕೆ 4.5% ಕೊಟ್ಟರು. ಈ 4.5%ಅಲ್ಲಿ 1% ಅಲೆಮಾರಿಗಳಿಗೆ ಮೊದಲನೇ ಆದ್ಯತೆ ಅಂದರೆ ಸ್ಟಾರ್ ರೂಪದಲ್ಲಿ ಅವರಿಗೆ 1% ಕೊಟ್ಟು, ಮತ್ತೆ ಉಳಿದಿರುವಂಥ 3.5%ಅಲ್ಲಿ ಈ 63 ಜಾತಿಗಳನ್ನು ಒಳಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಮುದಾಯಗಳಿಗೆ ಇವತ್ತು ಬೇಕಂತಲೇ ಅನ್ಯಾಯ ಮಾಡಬೇಕು ಅಂತ ದೃಷ್ಟಿಯಿಂದ ಇವತ್ತೇನು ಸದಾಶಿವದಲ್ಲಿ ಅಟ್ಲೀಸ್ಟ್ 3% ಸಿಕ್ಕಿತ್ತು. ಇವತ್ತು ಈ 4 ಊರಿಯಲ್ಲಿ 1% ಹೋದರೆ 3 ಊರಿ, ಅದರಲ್ಲಿ ಮತ್ತೆ ನಾವೆಲ್ಲ ಕೂಡ್ಕೊಂಡಿವಿ ಅಂದರೆ 1% ಹೋದರೆ 2% ಸಹಿತ ನಮಗೆ ಸಿಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಈ ಸರ್ಕಾರ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಇದನ್ನು ಸರಿಪಡಿಸಬೇಕು. ಇಲ್ಲಪ್ಪ ಅಂದರೆ ಮುಂದಿನ ಚುನಾವಣೆಯಲ್ಲಿ, ನಾಳೆ ಏನು 28ರ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಈ ಸಮುದಾಯಗಳಿಗೆ ಸುಳ್ಳನ್ನು ಹೇಳಿ ಅವತ್ತು ಜಾತಿಯಿಂದ ನಿಮಗೆ ಒಳ ಮೀಸಲಾತಿ ಇದು ಮೀಸಲಾತಿಯಿಂದ ತೆಗೆದಿದ್ದಾರೆ ಅಂತೇಳಿ ಸುಳ್ಳನ್ನು ಹೇಳಿದರು. ನಾಳೆ ಬರುವಂಥ ಚುನಾವಣೆಯಲ್ಲಿ ಇದೇ ಸಮುದಾಯ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತದ. ತಾಂಡಾ ಬಚಾವ್ ಕಾಂಗ್ರೆಸ್ ಹಟಾವ್ ಅನ್ನೋ ಒಂದು ಸ್ಲೋಗನನ್ನು ಹಿಡ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಎಲ್ಲ ತಾಂಡಗಳಿಂದ ಸಹಿತ ಕಾಂಗ್ರೆಸ್ ಹೋಗದೇ ಇರುವಾಗ ಈ ಸಮುದಾಯನ ನಿಲ್ತದ. ನಾವು ಇವತ್ತಿಗೂ ಸಹಿತ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ, ನಾವು ಅವ್ರಿಗೆ ಮನವಿನೂ ಮಾಡ್ತೀವಿ. ನಾಳೆ ಏನು ಆಗಸ್ಟಲ್ಲಿ ಬೆಂಗಳೂರಲ್ಲಿ ನಡೆಯುವಂಥ ಸೆಷನ್ನಲ್ಲಿ ಆದರೂ ಸಹಿತ ಈ ಸಮುದಾಯನ ಕರೆದು ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಇದು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದನ್ನು ಸರಿಪಡಿಸುವ ಕೆಲಸ ಮಾಡಬೇಕು. ಇಲ್ಲಪ್ಪ ಅಂದರೆ ಮುಂದಿನ ನಿರ್ಮಾಣದಲ್ಲಿ ಕಾಂಗ್ರೆಸ್ ಹಟಾವೋ ತಾಂಡ ಬಚಾವೋ ಅನ್ನೋ ಸ್ಲೋಗನನ್ನು ಪ್ರಾರಂಭ ಮಾಡ್ತದೆ. ಇವತ್ತು ಇದನ್ನು ನಾವು ಇವತ್ತು ಯಾಕಂದರೆ ಈ ನಮ್ಮ ಸಮುದಾಯಕ್ಕೆ ಈ ಕಾಂಗ್ರೆಸ್ಸಿನಿಂದ ಏನು ನಮಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಜನಜಾಗೃತಿಗೊಳಿಸಲಿಕ್ಕೆ, ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ಜನಜಾಗೃತಿ ಮೂಡಿಸುವ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ನಾವು ಬಂದಿದ್ದೀವಿ. ಇದನ್ನು ನಮ್ಮೆಲ್ಲ ಮಾಧ್ಯಮ ಮಿತ್ರರು ಇವತ್ತು ಆ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿಯೂ ಸಹಿತ ತಾವು ಭಾಗವಹಿಸಬೇಕು. ತಾವು ಸಹಿತ ನಮ್ಮ ಪರವಾಗಿ ಭಾಳಷ್ಟು ಬಾರಿ ತಾವೆಲ್ಲ ಬಿತ್ತರೆ ಈ ಒಂದು ಸಮುದಾಯದ ಕೂಗನ್ನು ಇಡೀ ರಾಜ್ಯಕ್ಕೆ ಸಹಿತ ನೀವು ತಿಳಿಸಿದ್ದೀರಿ. ಇವತ್ತಿನ ದಿನಾಲೂ ಸಹಿತ ತಾವು ಮಾಧ್ಯಮದ ಮುಖಾಂತರ ಈ ರಾಜ್ಯದ ಸರ್ಕಾರಕ್ಕೆ ಕಿವಿಗೆ ಮುಗಿಸುವಂಥ ಕೆಲಸವನ್ನು ತಾವು ಮಾಧ್ಯಮದವರು ಮಾಡಬೇಕಂತೇಳಿ ವಿನಂತಿಯನ್ನು ಮಾಡಿ ನಾನು 2 ಮಾತನ್ನು ಮುಗಿಸ್ತೀನಿ. ಎಷ್ಟು ಮನೆಗೆ ಹೋಗ್ಯಾರ, ಹೆಂಗೆ ಹೋಗ್ಯಾರ, ಏನು ಡಾಟಾ ಅದಾವ, ಅವರು ಕೇವಲ 2 ವರ್ಷದ ಡಾಟಾ ತೊಗೊಂಡು 2022ನೇ 21 ಇಸ್ವಿ ತೊಗೊಂಡು ಇವತ್ತು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡಿ
ನಮ್ಮ ಡಿಮಾಂಡ್ ಏನದಂದ್ರೆ ಫುಲ್ ನಾಗಮೋಹನ್ ದಾಸ್ ವರದಿ ಪಬ್ಲಿಷ್ ಆಗಬೇಕು, ಹೊರಗೆ ಆಗಬೇಕು. ಎರಡನೇದು, ಒಂದು ವೇಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೊಂದಲ ಇತ್ತಂದ್ರೆ ಈಗ ಮಾಡಲಿಕ್ಕೆ ಕ್ಲಾಸ್ ಇತ್ತಂದ್ರೆ ತಕ್ಲೀಫ್ ಇತ್ತಂದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಸೆನ್ಸಸ್ ನಡೀತಾ ಇದೆ, ಜನಗಣತಿ ಚಾಲು ಆಗಿದೆ. ಅದು ಜನಗಣತಿ ಆದಮೇಲೆ ಅದು ಕೂಡ ನೋಡಿ ಅದನ್ನು ಸರಿಪಡಿಸ್ಬೇಕು ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಓಕೆ ಸರ್. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ, ಈ ಪ್ರೆಸ್ ಮೀಟ್ ಮುಗಿದ ನಂತರ ಆ ಕಾರ್ಯಕ್ರಮ, ಇದು ಜನಜಾಗೃತಿ ಕಾರ್ಯಕ್ರಮ ಇದೆ, ಇದು ಶಿವಗಿರಿ ಹುಬ್ಳಿ ರಸ್ತೆಯಲ್ಲಿರುವಂಥ ಶಿವಗಿರಿ ಕಾರ್ಯದಲ್ಲಿ ನಡೀತದೆ. ಹಾಗಾಗಿ ನಾವು ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮದ ಬಗ್ಗೆ, ಜನಜಾಗೃತಿ ಕಾರ್ಯಕ್ರಮದ ಬಗ್ಗೆ ನಾವು ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಧ್ಯಮದ ಮುಖಾಂತರ ತಿಳಿಸ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ.